2 ದಿನಗಳಲ್ಲಿ ಭಾರತವನ್ನು ತೊರೆದಿದ್ದಾರೆ 509 ಪಾಕಿಸ್ತಾನಿಗಳು. ಗಡುವು ಅಂತ್ಯ ಆಗಿರೋ ಹಿನ್ನೆಲೆಯಲ್ಲಿ ಭಾರತದಿಂದ ಪಾಕ್ ಜನ ಕಾಲು ಕೀಳ್ತಾ ಇದ್ದಾರೆ, ತೊಲಗ್ತಾ ಇದ್ದಾರೆ. ಭಾರತ ಬಿಟ್ಟು 48 ಗಂಟೆಗಳ ಕಾಲ ಗಡುವು ಕೊಟ್ಟಿತ್ತು ಕೇಂದ್ರ ಸರ್ಕಾರ. ಎಲ್ಲೆಲ್ಲಿದಿರೋ ಗಂಟು ಮೂಟೆ ಕಟ್ಕೊಂಡು ನಿಮ್ಮ ದೇಶಕ್ಕೆ ವಾಪಸ್ ಹೋಗಿ ಅಂತೇಳಿ ಎಚ್ಚರಿಕೆ ಕೊಟ್ಟಿತ್ತು. ಕೆಲವೊಬ್ರು ಇನ್ನೂ ಇದ್ದಾರೆ, 14,000 ಜನ ಭಾರತದಲ್ಲಿ ಇರೋದು. ಅದರಲ್ಲಿ ಈಗ 509 ಪಾಕಿಸ್ತಾನಿಗಳು ಜಾಗ ಖಾಲಿ ಮಾಡಿದ್ದಾರೆ. ಏಪ್ರಿಲ್ 25ರಂದು ಅಠಾರಿ ವಾಘಾ ಗಡಿಯ ಮೂಲಕ ಹೋಗಿದ್ದಾರೆ. ಏಪ್ರಿಲ್ 25ರಂದು 287 ಭಾರತೀಯರು ಪಾಕಿಸ್ತಾನದಿಂದ ಮರಳಿದ್ದಾರೆ. ಇನ್ನು ಅಧಿಕಾರಿಗಳು ಸೇರಿದಂತೆ ಒಟ್ಟು 342 ಭಾರತೀಯರು ವಾಪಸ್ ಮರಳಿದ್ದಾರೆ. ಅಂದರೆ ಅಲ್ಲಿಂದ ಬಂದಿದ್ದಾರೆ. ಯಾಕಂದರೆ ಅಲ್ಲಿರೋರಿಗೆ ಆತಂಕ ಶುರುವಾಗಿದೆ. ಈಗ ನಮ್ಮ ಕೇಂದ್ರ ಸರ್ಕಾರ ಇಲ್ಲಿ ಪಾಕಿಸ್ತಾನಿಗಳನ್ನು ಹೊರದಬ್ತಾ ಇದೆ. ಅಲ್ಲಿರುವಂತಹ ಭಾರತೀಯರನ್ನು ಟಾರ್ಗೆಟ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಮಾಡಿದ್ದಾರೆ, ಹಿಂದೆ ದಾಳಿಗಳನ್ನು ಮಾಡ್ಬೋದು. ಹಾಗಾಗಿ ಅವ್ರನ್ನೂ ಕೂಡ ಕರೆಸ್ಕೊಳ್ತಾ ಇದ್ದಾರೆ. ಅವರು ಬರ್ತಾ ಇದ್ದಾರೆ. ಈಗ 509 ಪಾಕಿಸ್ತಾನಿಗಳು ಭಾರತ ಬಿಟ್ಟು ಹೋಗಿದ್ದಾರೆ. ಈಗ ವೀಸಾಗಳನ್ನು ಕೊಡಲಾಗಿತ್ತು. ನೋಡಿ, ಭಾರತ ಪ್ರತಿ ವರ್ಷಕ್ಕೆ ಸುಮಾರು 1.5ರಿಂದ 2 ಲಕ್ಷ ವೀಸಾಗಳನ್ನು ಕೊಡುತ್ತೆ ಪಾಕಿಸ್ತಾನಿಗಳಿಗೆ. ಬೇರೆ ಬೇರೆ ಕಾರಣ, ಮೆಡಿಕಲ್ ಚೆಕಪ್ಪು ಅಥವಾ ಆಪ್ರೇಷನ್ನು, ಓದಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ, ಏನೋ ಒಂದು ಟೂರಿಸ್ಟ್ ಪ್ಲೇಸ್ಗೆ ಅಂಥೇಳಿ ವೀಸಾ ತೆಗೆದುಕೊಂಡವ್ರು ಇದ್ದರು. ದೀರ್ಘಾವಧಿ ವೀಸಾ ಬೇರೆ. ಮದುವೆ ಆದವ್ರು ಇದ್ದಾರೆ ಇಲ್ಲಿ. ಇಲ್ಲಿಯ ಹೆಣ್ಣು ಮಕ್ಕಳನ್ನು ಅಥವಾ ಇಲ್ಲಿಯ ಗಂಡಸರನ್ನು ಮದುವೆ ಆದಂಥವ್ರು ಇದ್ದಾರೆ ಪಾಕಿಸ್ತಾನದವರು. ಇಲ್ಲಿ ಬಂದಿದ್ದಾರೆ ಅವರು. ಅಂಥವ್ರ ಕತೆ ಏನಾಗಬೇಕೋ ಅವ್ರು ಕೇಳ್ತಾ ಇದ್ದಾರೆ. ಈಗ ಅವರು ಸ್ವಲ್ಪ ಸದ್ಯಕ್ಕೆ ಬಚಾವಾದಂಗೆ ಕಾಣಿಸ್ತಾ ಇದೆ. ದೀರ್ಘಾವಧಿಯ ವೀಸಾ ಪಡೆದುಕೊಂಡಿದ್ದಾರೆ. ಕರ್ನಾಟಕದಲ್ಲಿ 92 ಜನ ಇದ್ದಾರಂತೆ ಪಾಕಿಸ್ತಾನದವರು. ಅದರಲ್ಲಿ 4 ಜನ ಹೊರಡೋಕೆ ರೆಡಿಯಾಗಿದ್ದಾರೆ. ಇನ್ನು 88 ಜನ ರೆಡಿ ಇಲ್ಲ. ಮದುವೆ ಆಗಿ ಬಂದವರು ಭಾಳ ಇದ್ದಾರೆ. ಅವ್ರನ್ನೂ ಕೂಡ ಗುರುತು ಮಾಡಿದ್ದಾರೆ. ಬಟ್ ಕೇಂದ್ರ ಸರ್ಕಾರ ಈ ದೀರ್ಘಾವಧಿಯ ವೀಸಾದ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಈ ಸಾರ್ಕ್ ವೀಸಾ ಆಗಿರಬಹುದು, ಜೊತೆಗೆ ಸ್ಟೂಡೆಂಟ್ ವೀಸಾ, ಇದೆಲ್ಲವನ್ನು ಕೂಡ ಈಗ ರದ್ದು ಮಾಡಿದ್ದಾರೆ.